ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಅಚೀವರ್ಸ್ ಕಂಪ್ಯೂಟರ್ ಆನ್ಲೈನ್ ಎಜುಕೇಷನ್ ಸೆಂಟರ್ ಈ ನಮ್ಮ ಸಂಸ್ಥೆಯ ವತಿಯಿಂದ ಇವತ್ತು ನಿಮಗೆ ಅಂತರ್ಜಾಲದ ಎರಡನೆಯ ವಿಡಿಯೋ ಆಗಿರತಕ್ಕಂತಹ ಇಮೇಲ್ ಐಡಿಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತಾ ಇದ್ದೀವಿ. ಫಸ್ಟ್ ವಿಡಿಯೋದಲ್ಲಿ ಇಂಟರ್ನೆಟ್ ಬಗ್ಗೆ ಸಿಂಪಲ್ ಥಿಯರಿ ಸಂಬಂಧಪಟ್ಟಂತಹ ಇಂಟ್ರೊಡಕ್ಷನ್ ಅನ್ನು ಕೊಟ್ಟಿದ್ದು, ಇವತ್ತು ನಾವು ನಿಮಗೆ ಪ್ರಾಕ್ಟಿಕಲ್ ಆಗಿ ಇಮೇಲ್ ಐಡಿಯನ್ನು ಯಾವ ರೀತಿ ರಚನೆ ಮಾಡಬೇಕು ಎನ್ನುವ ಒಂದು ವಿಡಿಯೋನ ಮಾಡ್ತಾ ಇದೆ. ಫಸ್ಟ್ ಇಮೇಲ್ ಮೀನ್ಸ್ ಎಲೆಕ್ಟ್ರಾನಿಕ್ ಮೇಲ್, ಕನ್ನಡದಲ್ಲಿ ವಿದ್ಯುನ್ಮಾನ ಅಂಚೆ ಅಥವಾ ಮಿಂಚಂಚೆ ಅಂತ ಕೂಡ ಕರಿತೀವಿ. ಇಮೇಲ್ ಐಡಿನ ನಾವು ಯಾಕೆ ಯೂಸ್ ಮಾಡಬೇಕು, ಇದರಿಂದ ನಮಗೇನು ಯೂಸ್ ಇದೆ? ಸಿಂಪಲ್. ಇಂದಿನ ದಿನಮಾನಗಳಲ್ಲಿ ವೈಯಕ್ತಿಕವಾಗಿರಬಹುದು ಅಥವಾ ಒಂದು ಕಂಪನಿಗಳಲ್ಲಿ ವರ್ಕ್ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ವ್ಯಾವಹಾರಿಕವಾಗಿ ನಾವು ಯಾವುದೇ ಮಾಹಿತಿಯನ್ನು ಸೆಂಡ್ ಆ್ಯಂಡ್ ರಿಸೀವ್ ಮಾಡಲಿಕ್ಕೆ, ಡಾಟಾ ಸೆಂಡ್ ಆ್ಯಂಡ್ ರಿಸೀವ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಅಂದರೆ ಕಮ್ಯುನಿಕೇಷನ್ ಸಿಸ್ಟಮ್, ಸಂಪರ್ಕ ಮಾಧ್ಯಮವಾಗಿ ನಾವು ಇಮೇಲ್ ಐಡಿಯನ್ನು ಬಳಕೆ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಇಮೇಲ್ ಐಡಿಯನ್ನು ಫಸ್ಟ್ ಯಾವಾಗ ಕಂಡುಹಿಡಿದ್ರು, ಯಾರು ಕಂಡುಹಿಡಿದ್ರು ಅನ್ನೋ ಬಗ್ಗೆ ನೋಡೋಣ. ಆ ಬಳಿಕ ಏನಪ್ಪ ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡೋಣ. ಫಸ್ಟ್ ಇಮೇಲ್ ಐಡಿಯನ್ನು ರಚನೆ ಮಾಡಿದವರು ರೈಮಂಡ್ ಸ್ಯಾಮ್ಯುಯಲ್ ಟಾಮ್ಲಿನ್ಸನ್ಸ್, ಶಾರ್ಟ್ಕಟ್ ಆಗಿ ರೇ ಟಾಮ್ಲಿನ್ಸನ್ಸ್ ಅಂತ ಕೂಡ ಕರೀತಾರೆ. ಇವರನ್ನ ಫಾದರ್ ಆಫ್ ಇಮೇಲ್ ಅಂತ ಕೂಡ ಕರಿಬಹುದು. ವಾಟ್ಸ್ ದ ಫಾದರ್ ಆಫ್ ದ ಇಮೇಲ್? ರೇ ಟಾಮ್ಲಿನ್ಸನ್ಸ್. ಶಾರ್ಟ್ಕಟ್ ಆಗಿ ಅವರ ವಿಸ್ತೃತ ಕಂಪ್ಲೀಟ್ ಅವರ ಹೆಸರು ರೈಮಂಡ್ ಸ್ಯಾಮ್ಯುಯಲ್ ಟಾಮ್ಲಿನ್ಸನ್ಸ್. ಇವರು ಆಟ್ ಚಿಹ್ನೆಯನ್ನು ಬಳಕೆ ಮಾಡಿಕೊಂಡು, ಏನ್ರಿ ಆಟ್ ಚಿಹ್ನೆಯನ್ನು ಬಳಕೆ ಮಾಡಿಕೊಂಡು ಇದ್ರ ಮುಖಾಂತರ ತಮ್ಮದೇ ಒಂದು ಫಾರ್ಮುಲಾ ರೆಡಿ ಮಾಡಿಕೊಂಡು ಆಟ್ ಚಿಹ್ನೆಯ ಸಹಾಯದಿಂದ ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡ್ತಾರೆ. ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡುವಂಥ ಮೂಲ ಉದ್ದೇಶ ಕಮ್ಯುನಿಕೇಷನ್ ಸಿಸ್ಟಮ್, ಸಂಪರ್ಕ ಮಾಧ್ಯಮವಾಗಿ ಮಾಹಿತಿಯನ್ನು ಸೆಂಡ್ ಆ್ಯಂಡ್ ರಿಸೀವ್ ಪರ್ಪಸ್ ಆಗಿ ಈ ಇಮೇಲ್ ಐಡಿಯನ್ನು ಫಸ್ಟ್ ಅವರು ಯೂಸ್ ಮಾಡಿದರು. ಜಸ್ಟ್ ಇಮೇಲ್ ಐಡಿಯನ್ನು 1971ರಲ್ಲಿ ಇಮೇಲ್ ಐಡಿಯನ್ನು ಮಾಡಿಫೈ ಮಾಡ್ತಾರೆ. ಅದು ಹೇಗೆ ಅಂದರೆ 1971ರಲ್ಲಿ ಆಟ್ ಚಿಹ್ನೆಯನ್ನು ಸೃಷ್ಟಿಸಿದ ರೇ ಟಾಮ್ಲಿನ್ಸನ್ಸ್ ಅವರನ್ನು ಫಾದರ್ ಆಫ್ ಇಮೇಲ್ ಅಂತ ಕರಿತೀವಿ. ಇಮೇಲ್ ಐಡಿ ಯಾವಾಗ ರೆಡಿ ಮಾಡಿದ್ರು ಇವರು? ಮಾಡಿಫೈ ಮಾಡಿರ್ತಕ್ಕಂಥ ಒಂದು ಡೇಟ್ 1971ನಲ್ಲಿ ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡ್ತಾರೆ. ಹಾಗಾದರೆ ಈಗ ನಾವು ನಿಮಗೆ ಇಮೇಲ್ ಐಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋ ಬಗ್ಗೆ ನೋಡೋಣ. ಇಮೇಲ್ ಐಡಿ ಕ್ರಿಯೇಟ್ ಮಾಡುವಾಗ 3 ವರ್ಡ್ಸ್ಗಳು ನೆನಪಿರಬೇಕು ನಿಮಗೆ. ಸೈನ್ ಅಪ್, ಸೈನ್ ಇನ್, ಸೈನ್ ಔಟ್. ಫಸ್ಟ್ ನಾವೊಂದು ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನೆನಪಿರಲಿ, ಸೈನ್ ಅಪ್ ಅಂದರೆ ಕ್ರಿಯೇಟ್ ಎ ನ್ಯೂ ಅಕೌಂಟ್, ಕ್ರಿಯೇಟ್ ಎ ನ್ಯೂ ಅಕೌಂಟ್ ಸೈನ್ ಅಪ್ ಅಂತ ಕರಿತೀವಿ. ಸೈನ್ ಇನ್ ಅಂದರೆ ಆಲ್ರೆಡಿ ನಮ್ಮ ಅಕೌಂಟ್ ಇದೆ, ಅದರಲ್ಲಿ ನಾವು ಜಸ್ಟ್ ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ ಸೈನ್ ಇನ್. ನೆಕ್ಸ್ಟ್ ಥರ್ಡ್ ಒನ್ ಸೈನ್ ಔಟ್. ಸೈನ್ ಔಟ್ ನಾವು ಆಲ್ರೆಡಿ ಯೂಸ್ ಮಾಡ್ತಾ ಇದೀವಿ, ಅದರಿಂದ ಔಟ್ಸೈಡ್ ಬರಬೇಕಾದ್ರೆ ಸೈನ್ ಔಟ್. ಹೀಗೆ ಸೈನ್ ಅಪ್, ಸೈನ್ ಇನ್, ಸೈನ್ ಔಟ್ ಗೊತ್ತಿರಬೇಕು. ಈಗ ನಾವು ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡೋಣ. ಫಸ್ಟ್ ನನ್ನ ಸಿಸ್ಟಮ್ಗೆ PC-ಗೆ ಏನು ಮಾಡ್ಕೊಂಡೀನಿ, ಇಂಟರ್ನೆಟ್ ಕಡೆ ಏನು ಮಾಡ್ಕೊಂಡೀನಿ. ನೆಕ್ಸ್ಟ್ ಈಗ ಏನು ಮಾಡ್ತಾ ಇದ್ದೀನಿ, ಇಂಟರ್ನೆಟ್ ಬ್ರೌಸರ್ ಆಗಿರ್ತಕ್ಕಂತಹ ಗೂಗಲ್ ಕ್ರೋಮ್ ಇದೆ, ಕ್ಲಿಕ್ ಮಾಡ್ತಾ ಇದ್ದೀನಿ. ಗೂಗಲ್ ಕ್ರೋಮ್ ಇಂಟರ್ನೆಟ್ ಬ್ರೌಸರ್ ಆಗಿರ್ತಕ್ಕಂಥ ಗೂಗಲ್ ಕ್ರೋಮ್ ಕ್ಲಿಕ್ ಮಾಡಿದಾಗ ಈ ರೀತಿ ಗೂಗಲ್ ವೆಬ್ಸೈಟ್ ಓಪನ್ ಆಯಿತು. ನೋಡಿ, ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಡಿಫ್ರೆಂಟ್ ಟೈಪ್ ವೆಬ್ಸೈಟಲ್ಲಿ ನಾವು ಕ್ರಿಯೇಟ್ ಮಾಡ್ಕೋಬಹುದು. ನೋಡಿ, ಹೆಚ್ಚಾಗಿ ಎಲ್ಲರೂ ಜಿಮೇಲನ್ನು ಯೂಸ್ ಮಾಡೋದು. ಜಿಮೇಲ್ ಮೀನ್ಸ್ ಗೂಗಲ್ ಮೇಲ್ ಅಂತ ಕರಿತೀವಿ. ಜಿಮೇಲ್ ಮೀನ್ಸ್ ಗೂಗಲ್ ಮೇಲ್ ಅಂತ ಕರಿತೀವಿ. ಅಥವಾ ಇನ್ನೊಂದು ಸೆಕೆಂಡ್ ವೆಬ್ಸೈಟ್ ಯಾಹೂ ಅಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು, ಅಥವಾ ರೆಡಿಟ್ ಮೇಲ್,
ಹಾಟ್ಮೇಲ್, ಹೀಗೆ ಡಿಫ್ರೆಂಟ್ ಟೈಪ್ ವೆಬ್ಸೈಟ್ಗಳನ್ನು ನಾವು ಬಳಕೆ ಮಾಡಿಕೊಳ್ಳಬಹುದು. ಈಗ ನಾನು ಜಿಮೇಲಲ್ಲಿ ಇಮೇಲ್ ಐ ಡಿ ಕ್ರಿಯೇಟ್ ಮಾಡೋದು ನೋಡೋಣ. ಜಿಮೇಲ್ ಮೀನ್ಸ್ ಗೂಗಲ್ ಮೇಲ್. ನೋಡಿ ಇಲ್ಲಿ ಫಸ್ಟ್ ಟೈಟಲ್ ಬಾರ್ ಇದೆ, ಮಿನಿಮೈಸ್ ರಿಸ್ಟೋರ್ ಕ್ಲೋಸ್, ವಿಂಡೋ ಕಾಂಟ್ರಿಬ್ಯೂಷನ್ಸ್ ಇದೆ. ಇಲ್ಲಿ ಪ್ಲಸ್ ಪಾಯಿಂಟ್ ಕ್ಲಿಕ್ ಮಾಡಿದ್ರೆ ನ್ಯೂ ಟ್ಯಾಬ್ ಅನ್ನು ಪಡೆದುಕೊಳ್ಳಬಹುದು. ಓಕೆ, ನೆಕ್ಸ್ಟ್ ಕೆಳಗಡೆ ಇಲ್ಲಿ ಫಸ್ಟ್ ಅಡ್ರೆಸ್ ಬಾರ್ ಇದೆ, ಅದರ ಮುಂದೆ ಫಸ್ಟ್ ಒನ್ ಬ್ಯಾಕ್. ಓಕೆ, ನೆಕ್ಸ್ಟ್ ಫಾರ್ವರ್ಡ್ ರಿಫ್ರೆಶ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಇದು ಫಸ್ಟ್ ಅಡ್ರೆಸ್ ಬಾರ್ ಇದೆ. ಸೆಕೆಂಡ್ ಅಡ್ರೆಸ್ ಬಾರ್ ಇದೆ, ಇಲ್ಲಿ ಟಾಪ್ ಒನ್ ವೆಬ್ಸೈಟ್ಸ್ಗಳ ನಾವು ನೋಡಬಹುದು. ನಮಗೆ ಈಗ ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ಬೇಕಾದ್ರೆ ಜಸ್ಟ್ ಯಾವ್ದ್ರಲ್ಲೂ ಕ್ರಿಯೇಟ್ ಮಾಡಬೇಕು. ಯಾಹೂ ತೆಗೆದುಕೊಳ್ಳೋಣ. ಯಾಹೂ, ಒಂದು ನಿಮಿಷ. ಯಾಹೂ ಮೇಲ್. ನೋಡಿ ನಾನೀಗ ಯಾಹೂ ಮೇಲ್ ಕ್ಲಿಕ್ ಮಾಡಿಕೊಂಡೆ. ನಮ್ಮ ಅಕೌಂಟ್ ಆಲ್ರೆಡಿ ಏನಾದರೂ ಇದ್ದರೆ ಏನು ಮಾಡ್ಕೋಬೇಕು, ಇಲ್ಲಿ ಸೈನ್ ಇನ್ ಆಗಬಹುದು. ನಾನೀಗ ಫಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ಕ್ರಿಯೇಟ್ ಅಕೌಂಟ್ ಅಂದರೆ ಸೈನ್ ಅಪ್ ಆಗಬೇಕಾಗಿದೆ. ಕ್ರಿಯೇಟ್ ಆ್ಯನ್ ಅಕೌಂಟ್ ಕ್ಲಿಕ್ ಮಾಡಿಕೊಡ್ರಿ. ಕ್ರಿಯೇಟ್ ಆ್ಯನ್ ಅಕೌಂಟ್ ಕ್ಲಿಕ್ ಮಾಡಿ ಇಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಟೈಪ್ ಬರ್ತದೆ. ಇಲ್ಲಿ ಫುಲ್ ನೇಮ್ ಕೊಡಬೇಕು. ಸೊ ಎಕ್ಸಾಂಪಲ್ ನಾನೀಗ ನೇಮನ್ನು ಕೊಡ್ತಾ ಇದ್ದೀನಿ, ಮಂಜು, ಲಾಸ್ಟ್ ನೇಮ್ ಕಿತ್ತೂರ್, ನ್ಯೂ ಒಂದು ನಮ್ಗೆ ಯಾವ ರೀತಿ ಐ ಡಿ ಬೇಕಾಗಿದೆ. ನನಗೆ ಮಂಜು ಕಿತ್ತೂರು ಅಂತಲೇ ಯೂಸ್ ಮಾಡ್ತೀನಿ. ಎನಿವನ್ ನಾವು ಬೇಕಾದ ನೇಮನ್ನು ಕೂಡ ಯೂಸ್ ಮಾಡ್ಕೊಡ್ರಿ. ಇಲ್ಲಿ ಆಲ್ರೆಡಿ ಮಂಜು ಕಿತ್ತೂರು ಅಂತಕ್ಕಂಥದ್ದು ಯೂಸ್ ಇದೆ, ಅದಕ್ಕೆ ಹೀಗಾಗಿ ರೆಡ್ ಮಾರ್ಕ್ ಬಂದಿದೆ. ನನಗೆ ಇಲ್ಲಿ ಕೆಲವೊಂದಷ್ಟು ಆಬ್ಜೆಕ್ಟಿವ್, ಕೆಲವೊಂದಷ್ಟು ಚೂಸಿಂಗ್ ಕೊಟ್ಟಿದ್ದಾರೆ. ನೋಡಿ, ಮಂಜು ಕಿತ್ತೂರ್ @myyahoo.com ಅಥವಾ ಕಿತ್ತೂರು ಮಂಜು @myyahoo.com ಹಿಂಗೆ ಇದೆ. ಅವರು ಎಂ ಕಿತ್ತೂರ್ @myyahoo.com ಅಂತಿದೆ. ಇದರಲ್ಲಿ ನಿಮಗೆ ನನಗೆ ಅವಶ್ಯಕತೆ ಯಾವ್ದು ಬೇಕು ಅಂತ ನಾನು ಚೂಸ್ ಮಾಡ್ತೀನಿ. ಥರ್ಡ್ ಒನ್ ನಾನು ಸೆಲೆಕ್ಟ್ ಮಾಡಿಕೊಂಡೆ, ಅಥವಾ ಫಸ್ಟ್ ಒನ್ ಮಂಜು ಕಿತ್ತೂರ್ @mygmail ಕ್ಲಿಕ್ ಮಾಡಿಕೊಂಡೆ. ಪಾಸ್ವರ್ಡ್ ಹೇಗಿರಬೇಕಂದ್ರೆ 8 ಅಕ್ಷರ ಮೇಲ್ಪಟ್ಟಿರಬೇಕು. ಓಕೆ, ಅಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಅಥವಾ ಸಿಂಬಲ್ಗಳನ್ನು ಆಗಿರಬಹುದು, ಅಥವಾ ನಂಬರ್ಗಳನ್ನು ಏನು ಯೂಸ್ ಮಾಡಿಕೊಂಡು ಪಾಸ್ವರ್ಡ್ ಕೊಡಬೇಕು. ಕೊಟ್ಟಂಥ ಪಾಸ್ವರ್ಡ್ ನೆನ್ಪಿಟ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ಒಂದು ಕನ್ ಟೈಪ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಅದು ಪಾಸ್ವರ್ಡ್. ಓಕೆ, ಜಸ್ಟ್ ನಾವು ಪಾಸ್ವರ್ಡನ್ನು ಶೋ ಮಾಡಿ ನೋಡ್ಕೋಬೋದು, ಬಟ್ ಪಾಸ್ವರ್ಡ್ ಸೀಕ್ರೆಟ್ ಆಗಿರಬೇಕು ಅಷ್ಟೇ. ಓಕೆ, ಹುಟ್ಟಿದಂಥ ತಿಂಗಳು, ಬರ್ತ್ ಮಂತ್, ಬರ್ತ್ಡೇ, ಇಯರ್ 1989. ಕಂಟಿನ್ಯೂ. ನಮ್ಮ ಕಾಂಟ್ಯಾಕ್ಟ್ ನಂಬರ್, ನನ್ನ ಪ್ರೆಸೆಂಟ್ ಮೊಬೈಲ್ ನಂಬರನ್ನು ಕೊಡ್ತಾ ಇದ್ದೀನಿ. ಸೆಂಡ್ ಕೋಡ್ ಅಂತ ಕೊಟ್ಟರೆ ಒಂದು OTP ಬರ್ತದೆ. ಆಲ್ರೆಡಿ ಮೊಬೈಲ್ ನಂಬರ್ ನಾನೊಂದಷ್ಟು ಯೂಸ್ ಮಾಡಿದ್ದೀನಿ, 9019437802. ಒಂದು OTP ಬರುತ್ತೆ. OTPಯನ್ನು ಫಿಲಪ್ ಮಾಡಬೇಕು. OTP ಮೀನ್ಸ್ ಒನ್ ಟೈಮ್ ಪಾಸ್ವರ್ಡ್ ಅಂತ ಕರಿತೀವಿ. 689014. OTP ಮೀನ್ಸ್ ವೆರಿಫಿಕೇಷನ್ ಇಲ್ಲಿ ಕೇಳ್ತದೆ. ನಾನು ವೆರಿಫೈ ಮಾಡಿಕೊಂಡೆ.
OTP means one time password. Done. ಇಲ್ಲಿ ಸಕ್ಸಸ್ ಅಂತ ಬಂತು. ನೆಕ್ಸ್ಟ್ ಇಲ್ಲಿ ಕಲರ್ ಏನು ಬೇಕಾದ್ರೆ ಜಸ್ಟ್ ಎನಿ ಒನ್ ಸರ್ ಮಾಡ್ಕೊಡ್ರಿ. ನೆಕ್ಸ್ಟ್ ಡನ್. ಹೀಗೆ ಒಂದು ಇಮೇಲ್ ಐ ಡಿಯನ್ನು ನಾನು ಯಾಹೂಲ್ಲಿ ಕ್ರಿಯೇಟ್ ಮಾಡೋದು ಹೇಳಿದ್ದೀನಿ. ಓಕೆ, ನೀವು ಬೇಕಾದ ವೆಬ್ಸೈಟಲ್ಲಿ ನೀವು ಇಮೇಲ್ ಐ ಡಿನ ಕ್ರಿಯೇಟ್ ಮಾಡ್ಕೋಬಹುದು. ಗಮನಿಸಿ, ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡಿದ ತಕ್ಷಣ ನೀವು ಒಂದು ಪ್ರೊಫೈಲ್ ಫೋಟೋನು ಕೂಡ ಆ್ಯಡ್ ಮಾಡ್ಕೋಬಹುದು. ಕ್ಲಿಕ್ ಮಾಡ್ಕೊಡ್ರಿ. ಫೋಟೋ ಆ್ಯಡ್ ಮಾಡ್ಕೊಡ್ರಿ, ಬೇಡ ಅಂದ್ರೆ ನಿಮ್ಮ ಇಷ್ಟ. ಓಕೆ, ನಾನೀಗ ನೆಕ್ಸ್ಟ್ ಮೆಥಡ್ಸನ್ನು ಹೇಳಿಕೊಡೋಣ. ಜಸ್ಟ್ ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡಿದ್ರಿ. ಇನ್ನು ನೆಕ್ಸ್ಟ್ ಇಮೇಲ್ ಸೆಂಡ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡೋಣ. ಓಕೆ, ಇಮೇಲ್ ಐ ಡಿ ಕ್ರಿಯೇಟ್ ಅಷ್ಟೇ ನಾನು ಹೇಳಿದ್ದೀನಿ. ಇನ್ನು ನೆನಪಿರಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಇಮೇಲ್ದಲ್ಲಿ ಬರುವಂತಹ ಕಾಂಪೋಸ್ ಅಂದರೆ ಬಳಕೆ ಮಾಡಿಕೊಂಡು ಮೇಲನ್ನು ಸೆಂಡ್ ಮಾಡಬಹುದು. ಓಕೆ, ಸೆಂಡ್ ಮಾಡಲಿಕ್ಕೆ ಹೇಳಿಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಬರುವಂತಹ ಕೆಲವೊಂದಷ್ಟು ಆಪ್ಷನ್ಸ್ಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಓಕೆ, ಕಂಪಲ್ಸ್ ನೆನಪಿರಲಿ, ಇಮೇಲ್ ಐ ಡಿಯನ್ನು ಬಳಕೆ ಮಾಡಿದ ನಂತರ ನೆಕ್ಸ್ಟ್ ಕ್ಲೋಸ್ ಮಾಡುವಾಗ ಹಾಗೆ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ಇಮೇಲ್ ಐ ಡಿ ಸೈನ್ ಔಟ್ ಮಾಡ್ಕೋಬೇಕು. ಸೈನ್ ಔಟ್ ಒಂದು ಕ್ಲಿಕ್ ಮಾಡಿ ಕ್ಲೋಸ್ ಮಾಡಿ. ಹಾಗೆ ಕ್ಲೋಸ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನೀವು ಹಾಗೆ ಕ್ಲೋಸ್ ಮಾಡಿದ್ರೆ ನೆಕ್ಸ್ಟ್ ನೀವು ಈ ಸಿಸ್ಟಮಲ್ಲಿ ಯಾರು ಬಂದು ಕುಂತಾಗ ಅದು ಇಮೇಲ್ ಓಪನ್ ಆಗುತ್ತೆ ಡೈರೆಕ್ಟಾಗಿ. ಅದಕ್ಕೆ ಸೈನ್ ಔಟ್ ಮಾಡ್ಕೋಬೇಕು. ಓಕೆ, ನಿಮಗೇನಾದರೂ ಇಮೇಲ್ ಐ ಡಿ ಕ್ರಿಯೇಟ್ ಮಾಡುವಂಥ ಸಂದರ್ಭದಲ್ಲಿ ಡೌಟ್ಸ್ಗಳೇನಾದರೂ ಇದ್ದರೆ ತಮ್ಮ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ. ಏನಾದರೂ ಡೌಟ್ಸ್ ಅಥವಾ ಡಿಫಿಕಲ್ಟ್ ಇದ್ದರೂ ಕೂಡ ನಾನು ಅದನ್ನು ನೆಕ್ಸ್ಟ್ ಮತ್ತೊಮ್ಮೆ ಸಾಲ್ವ್ ಮಾಡಿ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.